ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಯೂಟ್ಯೂಬ್ ಚಾನಲ್. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು GM 2AG 2BG 3AG 3BG SCG STG ಮತ್ತು ಅದರ ಒಂದು ಕನ್ನಡ ಮೀಡಿಯಂ ಮತ್ತು ರೂರಲ್ ಕ್ಯಾಟಗರಿಯಲ್ಲಿ ಈ ವರ್ಷ 2026ರಲ್ಲಿ ಎಷ್ಟು ಕಟ್ ಆಫ್ ಆಗುತ್ತೆ ಅನ್ನೋ ಬಗ್ಗೆ ಒಂದು ವಿತ್ ಪ್ರೂಫ್ ಪ್ರಾಪರ್ ಅನಾಲಿಸಿಸ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನೀವು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಈ ವಿಡಿಯೋದಲ್ಲಿ ನಾನು ಹೈದರಾಬಾದ್ ಕರ್ನಾಟಕ ರೀಜನ್ ಆಲ್ 26 ಕ್ಯಾಟಗರೀಸಲ್ಲಿ ಎಷ್ಟಾಗುತ್ತೆ ಕಟ್ ಆಫ್ ಅನ್ನೋದನ್ನು ವಿತ್ ಪ್ರೂಫ್ ಮತ್ತು ಅನಾಲಿಸಿಸ್ ಮಾಡ್ತಾ 2024 ಮತ್ತು 2025 ಕಟ್ ಆಫನ್ನು ನೋಡ್ತಾ ಹೋಗೋದಾದರೆ ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. 2026ಅಲ್ಲಿ ನೀವು ನೋಡೋದಾದ್ರೆ 2024 ಮತ್ತು 2025 ಈಗಾಗಲೇ ನೋಡೋದಾದರೆ GMH ಕ್ಯಾಟಗರಿಯಲ್ಲಿ 82,278 ರ್ಯಾಂಕ್ 2024 ಆಗಿತ್ತು. 595 ಮಾರ್ಕ್ಸ್ ಆಗಿತ್ತು. 2025 456 ಆಗಿತ್ತು. ಸೊ ಈ ಒಂದು ನೋಡ್ತಾ ಹೋಗೋದಾದರೆ 2026 ಪೇಪರ್ ಯಾವ ಥರ ಬಂದಿತ್ತು ಅಂದರೆ 2024 ಅಷ್ಟು ಈಸಿನೂ ಬಂದಿದ್ದಿಲ್ಲ ಮತ್ತು ತುಂಬ ಬ್ಲಂಡರ್ಸ್ ಆಗಿ ಆ ವರ್ಷ ತುಂಬ ಕಟ್ ಆಫ್ ಇನ್ಕ್ರೀಸ್ ಆಗಿತ್ತು. 595 ಆಗಿತ್ತು. ಯೋಚನೆ ಮಾಡೋದಾದರೆ ನೀವು ಇಲ್ಲಿ ನೋಡೋದಾದರೆ GMH ಕ್ಯಾಟಗರಿಯಲ್ಲಿ 2025 ಅಷ್ಟು ಟಫ್ ಕೂಡ ಬಂದಿದ್ದಿಲ್ಲ ಪೇಪರು. ಯಾಕಂದರೆ ಫಿಸಿಕ್ಸಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 20 JEE ಮೇನ್ಸ್ ಅಥವಾ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಬಂದಿದ್ದರಿಂದ ಓವರಾಲ್ ಪರ್ಸೆಂಟೈಜ್ ಸ್ಟೂಡೆಂಟ್ಸು ಡೌನ್ ಆಗಿತ್ತು, ಆವ್ರೇಜ್ ಮಾರ್ಕ್ಸ್ ಡೌನ್ ಆಗಿತ್ತು. ಸೊ ಎಲ್ಲರದು ಮಾರ್ಕ್ಸ್ ಡೌನ್ ಆಗಿದ್ದರಿಂದ ಕಟ್ ಆಫ್ ಕೂಡ ಆ ವರ್ಷ ಡೌನ್ ಆಗಿತ್ತು. ಈ ವರ್ಷ ಅಷ್ಟು ಟಫ್ ಬಂದಿಲ್ಲ ಮತ್ತು 2024 ಅಷ್ಟು ಪೇಪರ್ ಈಸಿ ಕೂಡ ಬಂದಿಲ್ಲ. ಸೊ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಅರೌಂಡ್ ಆವ್ರೇಜ್ ಹೋಗ್ಬೋದು ಅನ್ನೋದು ತಪ್ಪಾಗ್ಬೋದು, ಹೇಳೋಕ್ಕಾಗಲ್ಲ. ಅದನ್ನ ನೀಟ್ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಬಟ್ ಆಲ್ಮೋಸ್ಟ್ ನಿಯರ್ ಪರ್ಫೆಕ್ಟಾಗಿ ಹೇಳೋದಾದರೆ ಆವರೇಜ್ 2024 ಟು 2025 ಮಿಡಲ್ ಆವ್ರೇಜಲ್ಲಿ ಈ ವರ್ಷ ಕಟ್ ಆಫ್ ಬರ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಇದರ ಪ್ರಕಾರ ನೋಡೋದಾದರೆ GMH 525 ಟು 545 ಅಲ್ಲಿ ಮಿಡಲಲ್ಲಿ ಕಟ್ ಆಫ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. GMKH ಬಂದುಬಿಟ್ಟು 573 2024 ಆಗಿತ್ತು, 421 2025 ಆಗಿತ್ತು. ಈ ವರ್ಷ 497 ಟು 517 ಅಥವಾ 527 ಅಂತ ಹೇಳ್ಬೋದು. GMRH 580 2024 ಆಗಿತ್ತು, 442 2025 ಆಗಿತ್ತು. ಈ ವರ್ಷ 511 ಟು 531 ರೇಂಜಲ್ಲಿ ಕಟ್ ಆಫ್ ಆಗ್ಬೋದು. 2AH ಕ್ಯಾಟಗರಿಯಲ್ಲಿ 585 2024 ಆಗಿತ್ತು, 442 2025 ಆಗಿತ್ತು. ಈ ವರ್ಷ 513 533 ಮಾರ್ಕ್ಸಲ್ಲಿ ಕಟ್ ಆಫ್ ಆಗ್ಬೋದು. 2AKH ಬಂದುಬಿಟ್ಟು 565 ರ್ಯಾಂಕ್ 565 ಮಾರ್ಕ್ಸ್ 2024 ಆಗಿತ್ತು, 441 ಮಾರ್ಕ್ಸ್ 2025 ಆಗಿತ್ತು. ಈ ವರ್ಷ 503 523 ಆಗ್ಬೋದು. 2ARH 2024 575 2025 441. ಈ ವರ್ಷ 508 ಟು 528 ಆಗ್ಬೋದು. 20 ಮಾರ್ಕ್ಸ್ ನಾನು ಇನ್ಕ್ರೀಸ್ ಒಂದು ಇಂಟರ್ವಲ್ ಇಡ್ತಾ ಇದ್ದೀನಿ. 2BH ಕ್ಯಾಟಗರಿಯಲ್ಲಿ 590 2024 453 2025 ಈ ವರ್ಷ 522 ಟು 542 ಕಟ್ ಆಫ್ ಆಗ್ಬೋದು. 2BKH 602 ಮಾರ್ಕ್ಸ್ 2024 436 2025 ಆಗಿದ್ದರಿಂದ ಈ ವರ್ಷ ಸುಮಾರು 520 ಟು 540 ಆಗ್ಬೋದು. ನೆಕ್ಸ್ಟ್ 2BRH 584 2024 438 2025 ಆಗಿದ್ದರಿಂದ ಈ ವರ್ಷ 511 ಟು 531 ಆಗ್ಬೋದು. 1H ಕ್ಯಾಟಗರಿಯಲ್ಲಿ 585 2024 442 2025 ಆಗಿತ್ತು. ಈ ವರ್ಷ 515 ಟು 535 ಆಗ್ಬೋದು. 1KH ಬಂದುಬಿಟ್ಟು 587 2024 ಆಗಿತ್ತು, 406 2025 ಆಗಿತ್ತು. ಈ ವರ್ಷ 1KH ಕ್ಯಾಟಗರಿಯಲ್ಲಿ 497 ಟು 527 ಮಾರ್ಕ್ಸಲ್ಲಿ ಆಗ್ಬೋದು. 497 ಟು 517 ಮಾರ್ಕ್ಸಲ್ಲಿ ಕಟ್ ಆಫ್ ಆಗ್ಬೋದು. ಈ ಒಂದು ಕಟ್ ಆಫ್ ನಾನು ಹೇಳ್ತಿರೋದು ನಾನು ಸೆಕೆಂಡ್ ರೌಂಡ್ ಲಾಸ್ಟ್ ಇಯರ್ 2024 ಮತ್ತು 2025ನ ಸೆಕೆಂಡ್ ರೌಂಡ್ ಮಟ್ಟ ನೋಡ್ತಾ ಇದ್ದೀನಿ. ಈ ವರ್ಷ ನೀವು ಫಸ್ಟ್ ರೌಂಡ್ ಬಂದ ತಕ್ಷಣ ಇಲ್ಲ ಇದು ಕಟ್ ಆಫ್ ರಾಂಗ್ ಆಗಿಬಿಡ್ತು ಅಂತ ಹೇಳಬಾರ್ದು. ಲೆಟ್ಸ್ ವೇಟ್ ಟಿಲ್ ದ ಥರ್ಡ್ ರೌಂಡ್. ಯಾಕಂದರೆ ಈ ವರ್ಷ ಸೀಟ್ ಇನ್ಕ್ರೀಸ್ ಆಗೋದು ಕೂಡ ಚಾನ್ಸಸ್ ತುಂಬ ಜಾಸ್ತಿ ಇರೋದ್ರಿಂದ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಲ್ಲಿ ಹೋಗುವಾಗ ನಮಗೆ ಈ ಕಟ್ ಆಫ್ ನಾನೇನು ಹೇಳ್ತಿದ್ದೀನಲ್ಲ ಅದು ಕರೆಕ್ಟ್ ಆಗ್ಬೋದು. 1RH ಕ್ಯಾಟಗರಿಲಿ 573 2024 431 2025 ಈ ವರ್ಷ 502 ಟು 522 ಆಗ್ಬೋದು. 3H 2024 583 2025 452 ಈ ವರ್ಷ 518 538 ಆಗ್ಬೋದು. 3AKH
2024 603, 2025 434, ಈ ವರ್ಷ 528 to 548 ಆಗ್ಬೋದು. 3ARH 580 2024, 456 2025 ಆಗಿತ್ತು, ಈ ವರ್ಷ 2026 518 to 538 ಆಗ್ಬೋದು. 3BH ಕ್ಯಾಟಗರಿ 596 2024 ಆಗಿತ್ತು, 455 2025 ಆಗಿತ್ತು, 2026 526 to 546 ಆಗ್ಬೋದು. 3BKH ಕ್ಯಾಟಗರಿಯಲ್ಲಿ 588 2024 ಆಗಿತ್ತು, 451 2025 ಆಗಿತ್ತು, ಈ ವರ್ಷ 520 to 540 ಆಗ್ಬೋದು ಅನ್ನೋದು ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಇದೆ. ಅಂದರೆ ಲೋವರ್ ಲಿಮಿಟ್ ಬಂದುಬಿಟ್ಟು 520, ಅಪ್ಪರ್ ಲಿಮಿಟ್ 540, 520 to 540 ಕಟ್ ಆಫ್ ಇರುತ್ತೆ. 3BRH 585 2024, 444 2025 ಇತ್ತು, ಈ ವರ್ಷ 515 535 ಮಾರ್ಕ್ಸ್ ಒಳಗೆ ಕಟ್ ಆಫ್ ಆಗ್ಬೋದು. SCH ಕ್ಯಾಟಗರಿ 488 2024, 451 2025, ಈ ವರ್ಷ 433 to 453 ಮಾರ್ಕ್ಸ್ ಆಗ್ಬೋದು. SCKH 465 2024, 378 ಮಾರ್ಕ್ಸ್ 2025 ಆಗಿತ್ತು, ಸೊ ಈ ವರ್ಷ 421 to 441 ಆಗ್ಬೋದು ಮಾರ್ಕ್ಸ್ ಫಾರ್ SCKH. ನೆಕ್ಸ್ಟ್ SCRH ಬಗ್ಗೆ ಹೇಳೋದಾದರೆ 481 2024 ಆಗಿತ್ತು, 376 2025 ಆಗಿತ್ತು, ಈ ವರ್ಷ 430 to 450 ಅನ್ನೋದು ನನ್ನ ಒಂದು ಅನಾಲಿಸಿಸ್ ಇದೆ. STH ಕ್ಯಾಟಗರಿಯಲ್ಲಿ 494 2024 ಆಗಿತ್ತು, 381 2025 ಆಗಿತ್ತು, ಈ ವರ್ಷ 438 to 458, 438 ಪ್ಲಸ್ 20 ಮಾರ್ಕ್ಸ್ನ ಒಂದು ರೇಂಜಲ್ಲಿ ಇಡೋದಾದರೆ 438 to 458 ಅಂತ ಹೇಳ್ಬೋದು. STKH ಕ್ಯಾಟಗರಿ 2024 ರ್ಯಾಂಕ್ ಬಂದುಬಿಟ್ಟು 2,45,144 ರ್ಯಾಂಕಿಗೆ 476 ಮಾರ್ಕ್ಸ್ ಆಗಿತ್ತು, 2025 2,10,430 ರ್ಯಾಂಕಿಗೆ 388 ಮಾರ್ಕ್ಸ್ ಆಗಿತ್ತು, ಈ ವರ್ಷ ನನ್ನ ಒಂದು ಅನಿಸಿಕೆ ಪ್ರಕಾರ 432 to 452 ಮಾರ್ಕ್ಸಲ್ಲಿ ಕಟ್ ಆಫ್ ಆಗ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. STRH ಕ್ಯಾಟಗರಿಯಲ್ಲಿ ಲಾಸ್ಟ್ ಕ್ಯಾಟಗರಿ 2024 2,38,038 ರ್ಯಾಂಕ್ ಆಗಿತ್ತು, 481 ಮಾರ್ಕ್ಸ್ಗೆ, 2025 388 ಮಾರ್ಕ್ಸ್ ಆಗಿತ್ತು, 2,09,842 ರ್ಯಾಂಕಿಗೆ, ಈ ವರ್ಷ ಬಂದುಬಿಟ್ಟು ಅರೌಂಡ್ 435 to 455 ಮಾರ್ಕ್ಸ್ ಆಗ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ GM 2A 2B 1H 3A 3B ಮತ್ತು SC ST ಅದರದೇ ಆದ ಒಂದು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಎಷ್ಟು ಕಟ್ ಆಫ್ ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ SC ಇಂಟರ್ನಲ್ ರಿಸರ್ವೇಷನ್ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಬಂದಿರೋದ್ರಿಂದ ಅದನ್ನು ತುಂಬ ಜನರಿಗೆ ಐಡಿಯಾ ಇಲ್ಲ ಎಷ್ಟು ಕಟ್ ಆಫ್ ಆಗುತ್ತೆ ಅಂತ, ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. SCA SCB ಮತ್ತು SCC ಅಲ್ಲಿ ಕ್ಯಾಟಗರಿಲಿ ಎಷ್ಟಾಗುತ್ತೆ ಕಟ್ ಆಫ್ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.